ಭಾಳಷ್ಟಿದೆ ಮಾತಾಡೋಕ್ಕೆ, ಆದರೆ ಟೈಮ್ ಇರಲ್ಲ ನಮ್ಮ ಹತ್ರ. ಸ್ವಲ್ಪ ಕಡಿಮೆಯಾಗಿ ಮಾತಾಡಿ ಎಷ್ಟೊಂದು ಹೇಳೋಕ್ಕಾಗತ್ತೋ ಮಾತಾಡ್ತೀನಿ. ಜಾಗ್ವಾರ್ ಅನ್ನೋ ಸಿನಿಮಾ ಕನ್ನಡ ಚಿತ್ರರಂಗಕ್ಕೆ ಅಷ್ಟೊಂದು ಹೆಮ್ಮೆ ಕೊಡುವಂಥ ಒಂದು ಸಿನಿಮಾ ಇದು. ಇದುವರೆಗೂ ಯಾರು ಮಾಡದೇ ಇರೋ ಅಷ್ಟೊಂದು ದುಡ್ಡು ಖರ್ಚು ಮಾಡಿ ಎಲ್ಲೋ ತಗೊಂಡೋಗಿ ಮಾಡ್ತಾ ಇರೋದೊಂದು ಸಿನಿಮಾ. ಅಂದರೆ ಇಂಡಿಯಾ ಸಿನಿಮಾದಲ್ಲಿ ಮಾಡದೇ ಇರೋ ಎಷ್ಟೋ ಒಂದು ವಿಷಯ ಈ ಸಿನಿಮಾದಲ್ಲಿ ಫಸ್ಟಾಗಿ ನಾವು ಮಾಡಿದ್ವಿ. ಈ ಥರದೊಂದು ಸಿನಿಮಾ ತೊಗೊಂಡ್ಬಂದಿರೋದಕ್ಕೆ ನಾವು ನಮ್ಮ ಕುಮಾರಸ್ವಾಮಿ ಅವರನ್ನ ಅವ್ರ ಹತ್ರ ಥ್ಯಾಂಕ್ ಯು ಹೇಳಬೇಕು. ಕನ್ನಡ ಮಕ್ಕಳಿಗೆ, ಕನ್ನಡ ಜನಕ್ಕೆ ಒಂದು ಅಷ್ಟೊಂದು ಹೆಮ್ಮೆ ಕೊಡೋಂಥ ಒಂದು ವಿಷಯ. ಈ ಸಿನಿಮಾದಲ್ಲಿ ಒಂದು ಭಾಗವಾಗಿದ್ದೀನಿ ನಾನು. ನನಗೂ ತುಂಬ ಒಂದು ಗೌರವ ಕೊಡ್ತಾ ಇದೆ. ಐ ಆಮ್ ಎಕ್ಸ್ಟ್ರೀಮ್ಲಿ ಹ್ಯಾಪಿ. ಕುಮಾರಸ್ವಾಮಿ ಅವ್ರ ಬಗ್ಗೆ ಹೇಳಬೇಕಂದ್ರೆ ಎಷ್ಟೋ ಇದೆ, ಎಲ್ಲರೂ ಹೇಳಿದ್ರು. ಈಗ ನನಗೂ ಹಾಗೆ ಎಕ್ಸ್ಪೀರಿಯನ್ಸು. ಅವ್ರನ್ನ ಕಳ್ಸಿದ ಮೇಲೆ ಒಂದು ರಾಜಕೀಯದಲ್ಲಿ ಈ ಥರದೊಂದು ಮನುಷ್ಯನೂ ಇರ್ತಾನ ಅಂತ ನನಗೆ ಅಷ್ಟೊಂದು ಆಶ್ಚರ್ಯ ಆಯಿತು. ಚಿಕ್ಕ ವಯಸ್ಸಿಂದ ನಾವೆಲ್ಲ ಕೇಳ್ಕೊಂಡಿರೋದು ಏನೋ, ರಾಜಕೀಯದಲ್ಲಿ ಇರೋರು ಎಲ್ಲ ಕಳ್ಳರು, ಹಿಂಗೆ ಮಾಡ್ತಾರೆ ಹಂಗೆ ಮಾಡ್ತಾರೆ, ಏನೋ ತಪ್ಪಾಗೇ ಹೇಳ್ತಾ ಇರ್ತಾರೆ. ಆದರೆ ಇವ್ರನ್ನ ಭೇಟಿ ಮಾಡಿದ ಮೇಲೆ ನನ್ನ ವಿಚಾರ ಫುಲ್ಲು ಚೇಂಜ್ ಆಗಿಬಿಟ್ಟಿದೆ. ನಾನು ಐ ಆಮ್ ಹೋಪಿಂಗ್ ಬರೋ ಸತಿ ಕೂಡ ಇವರೇ CM ಆಗಿ ಬರಲಿ ಅಂತ ನಾನು ಆಸೆ ಪಡ್ತಾ ಇದ್ದೀನಿ. ಇವತ್ತಿನ ದಿನ ಹಾಗೂ ನಮ್ಮ ಹೀರೋ ಅವರು ತಮನ್, ನಮ್ಮ ಮ್ಯೂಸಿಕ್ ಡೈರೆಕ್ಟರ್, ಅವ್ರದ್ದು ಈ ಶೋ ಲಾಂಚ್ ಆಗ್ತಾ ಇದೆ. ಅಷ್ಟೊಂದು ದೊಡ್ಡ ಫಿಲ್ಮ್ನಲ್ಲಿ ಮ್ಯೂಸಿಕಲ್ಲು ನಿಮ್ಗೆಲ್ರಿಗೂ ಚೆನ್ನಾಗಿ ಇಷ್ಟ ಆಗುತ್ತೆ ಅಂತ ನನಗೆ ಡೆಫಿನೆಟ್ ಆಗಿ ಗೊತ್ತು. ಬೇಗ ಹೇಳಿಬಿಡ್ತೀನಿ, ನನ್ನ ಡೈರೆಕ್ಟ್ರು ಮಹಾದೇವ್ ಅವರು, ನನ್ನ ಕ್ಯಾಮ್ರಾಮ್ಯಾನು ಮನೋಜ್ ಪರಮಹಂಸ ಅವರು ಎಲ್ಲ ಅಷ್ಟೊಂದು ಸೂಪರಾಗಿ ತೋರಿಸಿದ್ದಾರೆ ಈ ಸಿನಿಮಾದಲ್ಲಿ ಇರೋ ಒಂದೊಂದು ವಿಷಯ. ಪ್ಲಸ್ ನಿಮಗೆ ಕನ್ನಡ ಚಿತ್ರರಂಗದಲ್ಲಿ ಇನ್ನೊಂದು ಹೊಸ ಹೀರೋ ಬರ್ತಾ ಇದ್ದಾರೆ. ಅವ್ರಿಗೆ ನನ್ನ ಕಡೆಯಿಂದ ಆಲ್ ದ ಬೆಸ್ಟ್ ಹೇಳ್ತಾ ಇದ್ದೀನಿ. ನಿಖಿಲ್ ಅವರು ಡೆಫಿನೆಟ್ ಆಗಿ ಕನ್ನಡ ಸಿನಿಮಾದಲ್ಲಿ ಒಂದು ದೊಡ್ಡ ಹೀರೋ ಆಗಿ ಬರ್ತಾರೆ. ಅವ್ರಿಗೆ ಒಂದು ಆಲ್ ದ ಬೆಸ್ಟ್ ಹೇಳಿ ಎಲ್ಲರೂ. ಥ್ಯಾಂಕ್ ಯು. ಇಷ್ಟೊಂದು ಹೇಳಿ ನಾನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಒನ್ಸ್ ಅಗೇನ್ ಕುಮಾರಸ್ವಾಮಿ ಅವರು. ಥ್ಯಾಂಕ್ ಯು ಸೋ ಮಚ್ ಸರ್.